ನಮಸ್ಕಾರ ಪಾಲಕ ಬಂಧುಗಳೇ, ನಾನು ಇರ್ಫಾನ್ ಬಾಗ್ವಾನ್, ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜ್ ನಾಗರಬೆಟ್ಟ. SSLC, CBSE, ICSE ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಇವಾಗ ಸಮಾಪ್ತಿಯಾಗುತ್ತಿದ್ದು, ಈ ಪರೀಕ್ಷೆ ನಂತರ ಮುಂದೇನು ಎನ್ನುವಂತ ಪ್ರಶ್ನೆ ಪ್ರತಿಯೊಬ್ಬ ಪಾಲಕರಿಗೂ ಗೊಂದಲ ಹಾಗೂ ಸಮಸ್ಯೆಗೆ ಕಾರಣವಾಗ್ತಾ ಇದೆ. SSLC ನಂತರ ನಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯ ಹಾಗೆ ಅವರ ಮುಂದಿನ ಜೀವನದ ಬುನಾದಿ ಹಾಕಿಕೊಳ್ಳಬೇಕಾದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಕ್ಸ್ಫರ್ಡ್ ಮಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ನಾಗರಬೆಟ್ಟ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜಿನಲ್ಲಿ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಅಂತ ಹೇಳಿ ಆಯೋಜಿಸುತ್ತಿದ್ದು, ಈ ಪರೀಕ್ಷೆಯು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಪರೀಕ್ಷೆಯನ್ನು ಆಯೋಜಿಸುತ್ತಿದ್ದು, ಈ ಪರೀಕ್ಷೆಯು ಸುಮಾರು 2 ವರ್ಷದ ಉಚಿತ ಶಿಕ್ಷಣ ಹಾಗೆ ಸುಮಾರು 60 ಲಕ್ಷ ರೂಪಾಯಿಯ ಒಂದು ವಿದ್ಯಾರ್ಥಿ ವೇತನವನ್ನು ಹೊಂದಿರುವಂತಹ ಒಂದು ಪರೀಕ್ಷೆಯಾಗಿರ್ತದೆ. ಈ ಪರೀಕ್ಷೆಯಲ್ಲಿ ತಮ್ಮ ಮಕ್ಕಳನ್ನು ಭಾಗವಹಿಸಿ ಅವರ ಮುಂದಿನ 2 ವರ್ಷ ಹಾಗೆ ಮುಂದಿನ ಭವಿಷ್ಯಕ್ಕೂ ಕೂಡ ಅನುಕೂಲವಾಗುವಂತಹ ಒಂದು ವ್ಯವಸ್ಥೆ ನಮ್ಮ ಶಿಕ್ಷಣ ಸಂಸ್ಥೆ ಸಹಕಾರಿಯಾಗಿರ್ತದೆ. ಸೊ ಈ ಪರೀಕ್ಷೆಯು ನಾನು ಆಲ್ರೆಡಿ ಹೇಳಿದ ಹಾಗೆ SSLC, CBSE, ICSE ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಪರೀಕ್ಷೆಯು ಸುಮಾರು 5 ಬಹುಮಾನಗಳಿಂದ ಕೂಡಿರುತ್ತದೆ. ಮೊದಲನೇ ಬಹುಮಾನ 2,80,000. ಇದರಲ್ಲಿ 25,000 ಕ್ಯಾಶ್ ಪ್ರೈಸ್ ಹಾಗೆ 2,55,000 ರೂಪಾಯಿಯ ಒಂದು ವಿದ್ಯಾರ್ಥಿ ವೇತನದ ವ್ಯವಸ್ಥೆ ಇರುತ್ತದೆ. ಈ ವಿದ್ಯಾರ್ಥಿ ವೇತನವು ನಮ್ಮ ಶಾಲೆಯಲ್ಲಿ ಅಥವಾ ನಮ್ಮ ಕಾಲೇಜಿಗೆ ಪ್ರವೇಶ ಪಡೆದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಈ 2,55,000 ರೂಪಾಯಿ ಒಂದು ಶಿಷ್ಯ ವೇತನದ ವ್ಯವಸ್ಥೆ ಇರ್ತದೆ. ಹಾಗೆ 25,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೂಡ ಇರ್ತದೆ. ಇದು ಮೊದಲನೇ ಬಹುಮಾನ. ಹಾಗೆ ಎರಡನೇ ಬಹುಮಾನ 2,75,000. ಈ ಒಂದು ಬಹುಮಾನದಲ್ಲಿ ನಾವು 20,000 ಕ್ಯಾಶ್ ಪ್ರೈಸ್ ಹಾಗೆ 2,55,000 ರೂಪಾಯಿ ಒಂದು ವಿದ್ಯಾರ್ಥಿ ವೇತನದ ವ್ಯವಸ್ಥೆ ಇರ್ತದೆ. ಹಾಗೆ ಮೂರನೇ ಬಹುಮಾನ 2,70,000. ಇದರಲ್ಲಿ 15,000 ಕ್ಯಾಶ್ ಪ್ರೈಸ್ ಜೊತೆಯಲ್ಲಿ 2,55,000 ರೂಪಾಯಿಯ ಒಂದು ವಿದ್ಯಾರ್ಥಿ ವೇತನದ ವ್ಯವಸ್ಥೆ ಇರ್ತದೆ. ಜೊತೆಗೆ ನಾಲ್ಕನೇ ಬಹುಮಾನ, ಈ ನಾಲ್ಕನೇ ಬಹುಮಾನದಲ್ಲಿ ಕೂಡ ನಾವು 2,65,000, ಇದರಲ್ಲಿ 10,000 ಕ್ಯಾಶ್ ಪ್ರೈಸ್ ಹಾಗೆ 2,55,000 ರೂಪಾಯಿ ಒಂದು ಶಿಷ್ಯ ವೇತನದ ವ್ಯವಸ್ಥೆ. ಹಾಗೆ ಕೊನೆಯ ಬಹುಮಾನ 2,60,000. ಇದರಲ್ಲಿ ಸುಮಾರು 5,000 ರೂಪಾಯಿ ಒಂದು ಕ್ಯಾಶ್ ಪ್ರೈಸ್ ಹಾಗೆ 2,55,000 ರೂಪಾಯಿ ಒಂದು ಶಿಷ್ಯ ವೇತನದ ವ್ಯವಸ್ಥೆ. ಪಾಲಕ ಬಂಧುಗಳೇ, ನೆನಪಿಟ್ಟುಕೊಳ್ಳಿ, ಈ ಒಂದು ಬಹುಮಾನಗಳ ಜೊತೆಗೆ ನಿಮ್ಮ ಮಕ್ಕಳ 2 ವರ್ಷದ ಸಂಪೂರ್ಣ ಉಚಿತ ವ್ಯವಸ್ಥೆ ಅಂದ್ರೆ ನಾನು ಆಲ್ರೆಡಿ ಹೇಳಿದ ಹಾಗೆ 2,55,000 ರೂಪಾಯಿಯ ಒಂದು 2 ವರ್ಷಕ್ಕೆ ನಿಮಗೆ ಮಕ್ಕಳಿಗೆ ಬೇಕಾದಂತ ಒಂದು ಶಿಕ್ಷಣಕ್ಕೆ ಬೇಕಾದಂತ ಎಲ್ಲ ಒಂದು ಫೀಸ್ ಅದನ್ನು ನಮ್ಮ ಶಿಕ್ಷಣ ಸಂಸ್ಥೆ ಭರಿಸುವಂತಹ ಒಂದು ಜವಾಬ್ದಾರಿ ನಮ್ಮದಾಗಿರ್ತದೆ. ಈ ಪರೀಕ್ಷೆಯಲ್ಲಿ ನಿಮ್ಮ ಮಕ್ಕಳನ್ನು ನೋಂದಾಯಿಸಿಕೊಳ್ಳುವ ಮುಖಾಂತರ, ಈ ಪರೀಕ್ಷೆಗೆ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬರುವ ಮುಖಾಂತರ ನೀವು ನಿಮ್ಮ 2 ವರ್ಷದ ಶಿಕ್ಷಣದ ಜೊತೆಗೆ ಮುಂದಿನ ಭವಿಷ್ಯವನ್ನು ಬುನಾದಿ ಹಾಕಿಕೊಳ್ಳಬಹುದು. ಈ ಪರೀಕ್ಷೆ ಬರೀಬೇಕಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ವಿಶೇಷ ಸೂಚನೆಗಳು. ಆ ವಿಶೇಷ ಸೂಚನೆಗಳು ಏನಪ್ಪಾ ಅಂದ್ರೆ, ಈ ಪರೀಕ್ಷೆಯು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ 2 ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರುತ್ತದೆ. ಕನ್ನಡ ಮಾಧ್ಯಮದಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಹಾಗೆ ಆಂಗ್ಲ ಮಾಧ್ಯಮದಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ 2 ಸಪರೇಟ್ ಆದ ಅಥವಾ 2 ಕೂಡಿದಂತಹ ಒಂದು ಪ್ರಶ್ನೆ ಪತ್ರಿಕೆ ಹೊಂದಿರುತ್ತದೆ. ಈ ಪರೀಕ್ಷೆ ಬರಬೇಕಾದಂತಹ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತಮ್ಮ ಒಂದು ಪ್ರವೇಶ ಪತ್ರವನ್ನು ತರಲೇಬೇಕು. ಜೊತೆಗೆ ತಮ್ಮ ಒಂದು ಶಾಲೆ ಅಥವಾ ಕಾಲೇಜಿನ ಒಂದು ID ಕಾರ್ಡ್ ಅನ್ನು ಕಡ್ಡಾಯವಾಗಿ ತರಲೇಬೇಕು. ಹಾಗೆ ಈ ಪ್ರಶ್ನೆ ಪತ್ರಿಕೆಯು ಸುಮಾರು 50 ಪ್ರಶ್ನೆಗಳನ್ನು ಹೊಂದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯಾಗಿರ್ತದೆ. ಅದರಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು. ಸರಿಯಾದ ಪ್ರಶ್ನೆಗೆ ನೀವು ಉತ್ತರ ನೀಡಿದ್ದಾಗಿದ್ರೆ ಅದಕ್ಕೆ 4 ಅಂಕಗಳು. ಒಂದು ವೇಳೆ ನೀವೇನಾದ್ರೂ ತಪ್ಪು ಬರೆದ್ರೆ ಅದಕ್ಕೆ 1 ಮಾರ್ಕ್ಸ್ ಅಥವಾ 1 ಅಂಕ ನೆಗೆಟಿವ್ ಆಗಿ ಕಟ್ ಮಾಡಲಾಗುವುದು. ಸುಮಾರು 200 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. 50 ಪ್ರಶ್ನೆಗಳನ್ನು ಹೊಂದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ. ಆ 50 ಪ್ರಶ್ನೆಗಳಿಗೆ 4 ಅಂಕಗಳು, ಪ್ರತಿಯೊಂದಕ್ಕೆ 4 ಅಂಕಗಳು, ಒಂದಕ್ಕೆ ನೆಗೆಟಿವ್ ಇರ್ತದೆ. ಹಾಗೆ ಸರಿಯಾದ ಉತ್ತರಕ್ಕೆ 4 ಅಂಕಗಳು. ಹಾಗೆ ಇದಕ್ಕೆ ನೀವು ಸುಮಾರು 200 ಅಂಕದ ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆಯು ಇಂಗ್ಲಿಷ್ ಗ್ರಾಮರ್, ಗಣಿತ, ವಿಜ್ಞಾನ
ಇವಾಗ ಏನ್ ನೀವು ವಿದ್ಯಾಭ್ಯಾಸ ಮಾಡ್ತಾ ಇದೀರಲ್ಲ, SSLC, CBSE, ICSE ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳು ನಿಮ್ಮ ಒಂದು ಸಿಲೆಬಸ್ ಸಂಬಂಧಪಟ್ಟಂತೆ ಪ್ರಸ್ತುತ ವರ್ಷದ ಇಂಗ್ಲಿಷ್ ಗ್ರಾಮರ್, ಗಣಿತ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಮಾತ್ರ ನಾವು ಇದರಲ್ಲಿ ಕೇಳಿರುತ್ತೇವೆ. ನೀವು ಯಾವುದೇ ಗೊಂದಲಕ್ಕೆ ಅನುಯಾಗದೆ ಪ್ರಸ್ತುತ ವರ್ಷದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುವಂತ ದೃಷ್ಟಿಯಿಂದ ಈ ಪ್ರಶ್ನೆ ಪತ್ರಿಕೆ ನಾವು ಆಯೋಜಿಸಿರುತ್ತೇವೆ. ಹಾಗೆ ಈ 5 ಬಹುಮಾನಗಳ ಜೊತೆಯಲ್ಲಿ ನಾನು ಮೊದಲೇ ಹೇಳುವ ಹಾಗೆ ಇಲ್ಲಿ 5 ಬಹುಮಾನಗಳನ್ನು ನಾವು ಕೊಡ್ತಾ ಇದ್ದೀವಿ. ಮೊದಲು 1 ರಿಂದ 5 ವಿದ್ಯಾರ್ಥಿಗಳಿಗೆ, ಜೊತೆಯಲ್ಲಿ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಏನಾದ್ರೂ ನಮ್ಮ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಭಾಗವಹಿಸಿದ್ದೇ ಆಗಿತ್ತಪ್ಪ ಅಂದ್ರೆ ಈ 5 ಬಹುಮಾನಗಳ ಜೊತೆಯಲ್ಲಿ ಗ್ರಾಮೀಣ ಪ್ರತಿಭಾನ್ವಿತ 20 ವಿದ್ಯಾರ್ಥಿಗಳಿಗೆ 2 ವರ್ಷದ ಸಂಪೂರ್ಣ ಉಚಿತ ಶಿಕ್ಷಣ ನಮ್ಮ ಶಿಕ್ಷಣ ಸಂಸ್ಥೆ ಕೊಡ್ಲಿಕ್ಕೆ ಬದ್ಧವಾಗಿರ್ತದೆ. ಅದಕ್ಕೆ ಯಾವುದೇ ಫೀಸ್ ಇರುವುದಿಲ್ಲ, ಎಲ್ಲವೂ ಸಂಪೂರ್ಣ ಉಚಿತವಾಗಿ ನಾವು ನೀಡುತ್ತೇವೆ. ಜೊತೆಗೆ ಈ ಪರೀಕ್ಷೆಯು ನಡೆಯುವಂತಹ ಒಂದು ದಿನಾಂಕದ ಬಗ್ಗೆ ನಿಮಗೆ ಗಮನಿಸಬೇಕಾದ್ರೆ, ಈ ಪರೀಕ್ಷೆಯು ಈ ಪ್ರಸ್ತುತ SSLC ಪರೀಕ್ಷೆ ಮುಗಿದ ಮರುದಿನವೇ ಅಂದ್ರೆ 3/4/2026 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ. ಮತ್ತೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ಕೇಳಿ. ಈ ಪರೀಕ್ಷೆಯು SSLC ಪರೀಕ್ಷೆ ಮುಗಿದ ಮರುದಿನವೇ ಅಂದ್ರೆ 3/4/2026 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಈ ಪರೀಕ್ಷೆ ಒಂದು ಆಯೋಜನೆ ಮಾಡಲಾಗಿರ್ತದೆ. ಹಾಗೆ ಈ ಪರೀಕ್ಷೆ ನಡೆಯುವಂತ ಸ್ಥಳ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜ್ ಆವರಣ, ನಾಗರಬೆಟ್ಟ ಬಸ್ ಸ್ಟ್ಯಾಂಡ್ ಹತ್ತಿರ, ತಾಲೂಕು ಮುದ್ದೇಬಿಹಾಳ್, ಜಿಲ್ಲಾ ವಿಜಯಪುರ. ಮತ್ತೊಂದ್ಸರಿ ಕೇಳಿ, ಈ ಪರೀಕ್ಷೆಯು ನಡೆಯುವಂತ ಸ್ಥಳ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜ್ ಆವರಣ, ನಾಗರಬೆಟ್ಟ ಬಸ್ ಸ್ಟ್ಯಾಂಡ್ ಹತ್ತಿರ, ತಾಲೂಕು ಮುದ್ದೇಬಿಹಾಳ್, ಜಿಲ್ಲಾ ವಿಜಯಪುರ. ಈ ಪರೀಕ್ಷೆಯನ್ನು ಬರಿಬೇಕಾದಂತ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೋಬೇಕಾದ್ರೆ ಇಲ್ಲಿ 2 ವಿಧಾನಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ. ಮೊದಲನೇ ವಿಧಾನ, ನೀವು SMS ಮುಖಾಂತರ ಕೂಡ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದು. ಇಲ್ಲಪ್ಪ ಅಂದ್ರೆ ಸ್ಕ್ಯಾನರ್ ಮುಖಾಂತರ, ಇಲ್ಲಿ ಗೂಗಲ್ ಸ್ಕ್ಯಾನರ್ ಬರ್ತದಲ್ಲ, ಆ ಸ್ಕ್ಯಾನರ್ ಮುಖಾಂತರ ಕೂಡ ನಿಮ್ಮ ಹೆಸರನ್ನು ನೀನು ನೋಂದಾಯಿಸ್ಕೋಬಹುದು. ಯಾವ ರೀತಿಯಪ್ಪ ಅಂದ್ರೆ 9686906101 ಈ ಒಂದು ಸಂಖ್ಯೆಗೆ SMS ಮಾಡಬೇಕು. SMS ಯಾವ ರೀತಿ ಇರ್ತದಪ್ಪ ಅಂದ್ರೆ ಮೊದಲು ವಿದ್ಯಾರ್ಥಿ ಹೆಸರು, ಶಾಲೆ ಹೆಸರು, ಹಾಗೆ ವಿದ್ಯಾರ್ಥಿಯ ವಿಳಾಸ, ಹಾಗೆ ಮೊಬೈಲ್ ನಂಬರ್ ಅನ್ನು ಟೈಪ್ ಮಾಡೋ ಮುಖಾಂತರ 9686906101 ಈ ಒಂದು ಸಂಖ್ಯೆಗೆ ನೀವು ತಮ್ಮ ಮೆಸೇಜ್ ಅನ್ನು ಕಳಿಸುವ ಮುಖಾಂತರ ನಿಮ್ಮ ಹೆಸರನ್ನು ನೋಂದಾಯಿಸಬಹುದು. ಇನ್ನೊಂದು ವಿಧಾನ ನಾನು ಹೇಳಿದ ಹಾಗೆ ಇಲ್ಲಿ ಸ್ಕ್ಯಾನರ್ ಅನ್ನು ಬಳಸಿಕೊಳ್ಳುವ ಮುಖಾಂತರ, ಈ ಒಂದು ಸ್ಕ್ಯಾನರ್ ಏನಪ್ಪಾ ಅಂದ್ರೆ ಗೂಗಲ್ ಸ್ಕ್ಯಾನರ್ ಇರ್ತದೆ. ಈ ಗೂಗಲ್ ಸ್ಕ್ಯಾನರ್ ಮುಖಾಂತರ ಏನ್ ಮಾಡಬಹುದು, ನೀವು QR ಕೋಡ್ ಅನ್ನು ಬಳಸಿಕೊಂಡು ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬಹುದು. ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮಗೆ ಹಾಕಲಾಗಿರುತ್ತದೆ. ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಗೆ ಕೇಳಲಾಗುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮುಖಾಂತರ ನಿಮ್ಮ ಹೆಸರನ್ನು ನೀವು ನೋಂದಾಯಿಸ್ಕೋಬಹುದು. ಒಂದು ವೇಳೆ ನೀವೇನಾದ್ರೂ ಈ ಒಂದು 2ರ ಮುಖಾಂತರ ನೋಂದಣಿ ಮಾಡಿಕೊಳ್ಳದೇ ಇದ್ರೂ ಕೂಡ ಈ ಪರೀಕ್ಷೆಗೆ ಹಾಜರಾಗಬಹುದು. SMS ಮಾಡದೇ ಇರುವಂತ ವಿದ್ಯಾರ್ಥಿಗಳು ಭಯ ಪಡಬೇಕಾಗಿಲ್ಲ, ಹಾಗೆ ಸ್ಕ್ಯಾನ್ ಮಾಡದೇ ಇರುವಂತ ವಿದ್ಯಾರ್ಥಿಗಳು ಭಯ ಪಡಬೇಕಾಗಿಲ್ಲ. ನೀವು ಪರೀಕ್ಷೆ ನಡೆಯುವಂತ ದಿನಾಂಕ ಅಂದ್ರೆ 3/4/2026 ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ಒಳಗಾಗಿ ನೀವು ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಭಾಗಿಯಾಗಿ ಈ ಪರೀಕ್ಷೆಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬಹುದು. ಯಾವುದೇ ಭಯ ಪಡಬೇಕಾಗಿಲ್ಲ, ಪೂರ್ವ ನೋಂದಣಿ ಅವಶ್ಯಕತೆ ಇರುವುದಲ್ಲ. ಪರೀಕ್ಷೆ ದಿನದಂದೇ ನೀವು ಬಂದು ನಿಮ್ಮ ಹೆಸರನ್ನು ನೋಂದಾಯಿಸಿ ಪರೀಕ್ಷೆಯನ್ನು ಬರೆಯಬಹುದು. ಹಾಗೆ ಈ ಪರೀಕ್ಷೆಗೆ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ, ನೀವು ದೂರದ ಊರಿಂದ ಬರ್ತಾ ಇದ್ರಿ, ನಮ್ಮ ಕಾಲೇಜಿಂದ ಸುಮಾರು ದೂರದಿಂದ ನೀವು ಬರ್ತಾ ಇದ್ರಿ, ಸುಮಾರು 15ರಿಂದ 20 ವಿದ್ಯಾರ್ಥಿಗಳ ಒಂದು ಗುಂಪು ನಿಮ್ಮ ಶಾಲೆಯಲ್ಲಿ ಇರುವಂತಹ ನಿಮ್ಮ ಗೆಳೆಯರು ಅಥವಾ ಗೆಳತಿಯರು ಸೇರ್ಕೊಂಡು ಒಬ್ಬ ಪಾಲಕರ ಜೊತೆಗೆ ನೀವೇನಾದ್ರೂ ಒಂದು ವಾಹನವನ್ನು ಮಾಡ್ಕೊಂಡು ಬಂದ್ರಿ, ಸುಮಾರು 15ರಿಂದ 20 ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅದರಲ್ಲಿ ಇರಬೇಕು. 15ರಿಂದ 20 ವಿದ್ಯಾರ್ಥಿಗಳು ಕೂಡಿಕೊಂಡು ಒಂದು ವಾಹನ ಮಾಡ್ಕೊಂಡು ಬಂದ್ರೆ ಆ ವಾಹನಕ್ಕೆ ತಗಲುವಂತ ವೆಚ್ಚವು ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಭರಿಸ್ತದೆ. ನೋಡಿ, ನೀವು ವಾಹನ ಮಾಡ್ಕೊಂಡು ಬಂದ್ರೆ ಆ ವಾಹನದ ಒಂದು ಸಂಪೂರ್ಣ ಒಂದು ವೆಚ್ಚವನ್ನು ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಭರಿಸ್ತಾ ಇದೆ. ಹಾಗೆ ಮುದ್ದೇಬಿಹಾಳ್, ನಾರಾಯಣಪುರ್, ನಾಲ್ತೋಡದಿಂದ ಬರುವಂತಹ ವಿದ್ಯಾರ್ಥಿಗಳು ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ನಮ್ಮದೇ ಕಾಲೇಜಿನ ಒಂದು ವಾಹನದ ವ್ಯವಸ್ಥೆ, ಉಚಿತ ವಾಹನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರುತ್ತದೆ. ಎಲ್ಲಿಂದ? ಮುದ್ದೇಬಿಹಾಳ್ ಬಸ್ ಸ್ಟ್ಯಾಂಡ್ ಇಂದ, ನಾಲ್ತೋಡ ಬಸ್ ಸ್ಟ್ಯಾಂಡ್ ಇಂದ ಹಾಗೂ ನಾರಾಯಣಪುರ ಬಸ್ ಸ್ಟ್ಯಾಂಡ್ ದಿಂದ ನೀವೇನಾದ್ರೂ ಬರ್ತಾ ಇದ್ರೆ ನಿಮಗೆ ನಮ್ಮ ಶಿಕ್ಷಣ ಸಂಸ್ಥೆಯು ಸಂಪೂರ್ಣ ಉಚಿತ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸುತ್ತದೆ. ಹಾಗೆ ಈ ಪರೀಕ್ಷೆಯಲ್ಲಿ ನೀವೇನಾದ್ರೂ ಬಹುಮಾನ ಪಡೆದುಕೊಳ್ಳದೆ ಇದ್ರೆ ಏನು? ನಾನು ಮೊದಲ 5 ಬಹುಮಾನ ನನಗೆ ದೊರಕಲಿಲ್ಲ,
ಅಥವಾ ನನಗೆ ಪ್ರತಿಭಾನ್ವಿತ 20 ಸ್ಥಾನಗಳು ಕೂಡ ನನಗೆ ಸಿಗದೇ ಇದ್ರೆ ಇನ್ನೊಂದು ಅವಕಾಶ ನಮ್ಮ ಶಿಕ್ಷಣ ಸಂಸ್ಥೆ ಕೊಡ್ತಾ ಇದೆ. ಏನಪ್ಪಾ ಅಂದ್ರೆ ಈ ಪರೀಕ್ಷೆಯಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ನಮ್ಮ ಶಿಕ್ಷಣ ಸಂಸ್ಥೆ ಏನ್ ಮಾಡ್ತಾ ಇದೆ, ಪ್ರತಿಯೊಬ್ಬರು ಭಾಗವಹಿಸುವಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ 5,000 ರೂಪಾಯಿ ಒಂದು ಸ್ಕಾಲರ್ಶಿಪ್ ವ್ಯವಸ್ಥೆ ಇಟ್ಟಿದೆ. ನೀವೇನಾದ್ರೂ ಈ ಪರೀಕ್ಷೆ ಬರೆದು ಉನ್ನತವಾದಂತಹ ಸ್ಥಾನ ಪಡೆದೇ ಇದ್ರೂ ಕೂಡ ಭಯ ಪಡಬೇಕಾಗಿಲ್ಲ. ನಿಮ್ಗೊಂದು ವಿಶೇಷ ಸಂತೋಷದಾಯಕ ಸುದ್ದಿ ಏನಪ್ಪಾ ಅಂದ್ರೆ, ನೀವು ನಮ್ಮ ಕಾಲೇಜಿನಲ್ಲಿ ಪ್ರವೇಶ ಪಡೆದ್ರೆ ನಮ್ಮ ಶಿಕ್ಷಣ ಸಂಸ್ಥೆ ನಿಮ್ಮ ಕಾಲೇಜಿನ ಫೀಸ್ ಅಲ್ಲಿ ಸುಮಾರು 5,000 ರೂಪಾಯಿಯನ್ನು ಆಸ್ ಅ ಸ್ಕಾಲರ್ಶಿಪ್ ಆಗಿ ನೀವು ನಮ್ಮ ಪರೀಕ್ಷೆಗೆ ಬರೆದಿದ್ದ ಒಂದು ಉಡುಗೊರೆಯಾಗಿ 5,000 ರೂಪಾಯಿಯನ್ನು ನಾವೇನ್ ಮಾಡ್ತಾ ಇದೀವಿ, ಉಚಿತವಾಗಿ ಆ ಒಂದು 5,000 ರೂಪಾಯಿ ನಿಮ್ಮ ಫೀಸ್ ನಲ್ಲಿ ಡಿಡಕ್ಟ್ ಮಾಡ್ತೀವಿ, ಕಡಿಮೆ ಮಾಡ್ತೀವಿ, ಅಥವಾ ವಿದ್ಯಾರ್ಥಿ ವೇತನ ರೂಪದಲ್ಲಿ ನಮ್ಮ ಕಾಲೇಜಿಗೆ ಭರಿಸ್ಕೊಳ್ತೀವಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಕೇವಲ 5 ಬಹುಮಾನ, ಕೇವಲ 20 ಬಹುಮಾನ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಇಲ್ಲಿ ಬಹುಮಾನದ ವ್ಯವಸ್ಥೆಯನ್ನು ನಮ್ಮ ಶಿಕ್ಷಣ ಸಂಸ್ಥೆ ಕೊಡ್ತಾ ಇದೆ. ಹಾಗೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಹ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ, ಏನಾದ್ರೂ ಡೌಟ್ಸ್ ಗಳಿದ್ರೆ, ಅಥವಾ ಪರೀಕ್ಷೆ ಬಗ್ಗೆ ಏನಾದ್ರೂ ಮಾಹಿತಿ ಬೇಕಾಗಿತ್ತು, ಅಥವಾ ಕಾಲೇಜಿನ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಏನಾದ್ರೂ ಮಾಹಿತಿ ಬೇಕಾಗಿದ್ರೆ ಇಲ್ಲಿ ಕೆಲವೊಂದಿಷ್ಟು ನಂಬರ್ಗಳನ್ನು ನಿಮ್ಮ ಮುಂದೆ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ 7019251923. ಮತ್ತೊಂದ್ಸತಿ ಹೇಳ್ತಾ ಇದೀನಿ ಕೇಳಿ, 7019251923. ಹಾಗೆ 9686906101 ಜೊತೆಯಲ್ಲಿ 6362926503 ಜೊತೆಯಲ್ಲಿ ಲಾಸ್ಟ್ ಕೊನೆಯಲ್ಲಿ 6362192359. ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡುವ ಮುಖಾಂತರ ನಿಮ್ಮ ಒಂದು ಏನಾದ್ರೂ ಸಮಸ್ಯೆಗಳಿದ್ರೆ ನೀವು ಪರಿಹಾರವನ್ನು ಕಂಡುಕೋಬಹುದು, ಅಥವಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನಾದ್ರೂ ವಿಷಯಗಳು ನಿಮ್ಗೆ ಬೇಕಾದ್ರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕರೆ ಮಾಡಬಹುದು. ಸೊ ಆತ್ಮೀಯ ಪಾಲಕ ಬಂಧುಗಳೇ, ಈ ಒಂದು ಸುವರ್ಣ ಅವಕಾಶವನ್ನು ಬಳಸಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಜೊತೆಯಲ್ಲಿ ನೀವು ಕೈ ಜೋಡಿಸಿದ್ದೇ ಆಗಿತ್ತಪ್ಪ ಅಂದ್ರೆ 2 ವರ್ಷದ ಉಚಿತ ಶಿಕ್ಷಣದ ಜೊತೆಗೆ ಕ್ಯಾಶ್ ಪ್ರೈಸ್ ಕೂಡ. ನಿಮ್ಗೊಂದು ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ, ಈ ಪರೀಕ್ಷೆ ನಡೆದಂತಹ ದಿನಾಂಕದಂದೇ ಅಂದ್ರೆ 3/4/2026 ಶುಕ್ರವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಗೆ ಒಂದು ಪರೀಕ್ಷೆ ನಡೀತದೆ. ಪರೀಕ್ಷೆ ಮುಗಿದ ಸುಮಾರು 2 ತಾಸಿನ ಒಳಗಾಗಿ ನಾವು ಪರೀಕ್ಷೆಯ ಒಂದು ಫಲಿತಾಂಶವನ್ನು ಪ್ರಕಟಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಪರೀಕ್ಷೆ ಬರೆದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಫಲಿತಾಂಶವನ್ನು ಪ್ರಕಟಿಸುವ ಮುಖಾಂತರ ಮೊದಲು ಬಂದಂತಹ 5 ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದಂತಹ ಒಂದು ಭವ್ಯ ಕಾರ್ಯಕ್ರಮದಲ್ಲಿ 5 ವಿದ್ಯಾರ್ಥಿಗಳಿಗೆ ಟ್ರಾಫಿ ಕೊಡುವ ಮುಖಾಂತರ, ಕ್ಯಾಶ್ ಪ್ರೈಸ್ ಕೊಡುವ ಮುಖಾಂತರ ಸನ್ಮಾನದ ಒಂದು ವ್ಯವಸ್ಥೆ ಕೂಡ ಇರ್ತದೆ. ನಾವು ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದು ಉನ್ನತ ಶಿಕ್ಷಣ ಕೊಡುವಂತಹ ಒಂದು ಒಳ್ಳೆ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಂಧ್ರ ಫ್ಯಾಕಲ್ಟಿ ಇರಬಹುದು, ರಾಜಸ್ಥಾನ್ ಫ್ಯಾಕಲ್ಟಿ ಇರಬಹುದು, ಕರ್ನಾಟಕದಲ್ಲಿರುವಂತಹ ಒಂದು ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಬಳಸಿಕೊಂಡು ಪ್ರತಿ ವರ್ಷ ಪ್ರಾರಂಭದಿಂದಲೇ ಮೊದಲನೇ ವರ್ಷದಿಂದಲೇ ನೀಟ್ ಕೋಚಿಂಗ್ ಕೊಡ್ತಾ ಇದ್ದೀವಿ, CET ಕೋಚಿಂಗ್ ಕೊಡ್ತಾ ಇದ್ದೀವಿ, JEE ಕೋಚಿಂಗ್ ಕೊಡ್ತಾ ಇದ್ದೀವಿ. ಆ ಮಕ್ಕಳ ಒಂದು ಅಭಿರುಚಿಗೆ ತಕ್ಕ ಹಾಗೆ ಇಲ್ಲಿ BSc ನರ್ಸಿಂಗ್ ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮೊದಲನೇ ವರ್ಷದಿಂದಲೇ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಒಳ್ಳೆಯ ಒಂದು ಬುನಾದಿಯ ರೂಪದಲ್ಲಿ ನೀಟ್ ಕೋಚಿಂಗ್ ಇರ್ತದೆ, CET ಕೋಚಿಂಗ್ ಇರ್ತದೆ, JEE ಇರ್ತದೆ, ಹಾಗೆ BSc ಅಗ್ರಿ ವ್ಯವಸ್ಥೆ ಕೂಡ ಇರ್ತದೆ. ಯಾವ ಶಿಕ್ಷಣ, ಯಾವ ಒಂದು ಕೋರ್ಸ್ ಆಯ್ಕೆ ಮಾಡ್ಕೋಬೇಕಾಗಿದ್ದು ನಿಮಗೆ ಬಿಟ್ಟಿದ್ದು, ಅದಕ್ಕೆ ವ್ಯವಸ್ಥೆ ಕಲ್ಪಿಸುವುದು ನಮ್ಮ ಶಿಕ್ಷಣ ಸಂಸ್ಥೆಯ ಕೆಲಸ. ಸೊ ಹಾಗಾಗಿ ಬನ್ನಿ, ನಿಮ್ಮ ಮಕ್ಕಳನ್ನು ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಿ. ಇವತ್ತೇ ನಿಮ್ಮ ಮಕ್ಕಳನ್ನು ನೋಂದಾಯಿಸಿಕೊಂಡು ಮುಂಬರುವಂತಹ ದಿನಾಂಕಗಳಲ್ಲಿ ಆಲ್ರೆಡಿ ಹೇಳಿದ ಹಾಗೆ 3/4/2026 ಶುಕ್ರವಾರ ಬೆಳಿಗ್ಗೆ 11 ಗಂಟೆಯ ಒಳಗಾಗಿ ನಿಮ್ಮ ಮಕ್ಕಳನ್ನು ನಮ್ಮ ಶಾಲಾ ಆವರಣದಲ್ಲಿ, ನಮ್ಮ ಕಾಲೇಜಿನ ಆವರಣದಲ್ಲಿ ಕರೆದುಕೊಂಡು ಬಂದು ಪರೀಕ್ಷೆಗೆ ಹಾಜರುಪಡಿಸಿ ಒಂದು ಮುಂದಿನ ಭವಿಷ್ಯಕ್ಕಾಗಿ, ಅವರ ಮುಂದಿನ ಒಂದು ಜೀವನಕ್ಕಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಯಾವಾಗಲೂ ಬದ್ಧವಾಗಿರ್ತದೆ. ನಿಮ್ಮ ಜೊತೆಗೆ ನಾವಿದ್ದೀವಿ, ನಿಮ್ಮ ಮಕ್ಕಳ ಜೊತೆಗೆ ನಾವಿದ್ದೀವಿ. ಬನ್ನಿ, ಪರೀಕ್ಷೆಯನ್ನು ಬರೀರಿ, ಬಹುಮಾನವನ್ನು ಗೆಲ್ಲಿರಿ. ಧನ್ಯವಾದ.